ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಬಿಜೆಪಿ ನಾಯಕರನ್ನ ಗೇಲಿ ಮಾಡಿರೋದು ಕಾಂಗ್ರೆಸ್. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನವನ್ನ ಶುರು ಮಾಡಿದೆ. ಭಾರತಕ್ಕೆ ಮಾತಿನ ಮೋದಿ ಸಾಕು, ಇಂದಿರಾ ಗಾಂಧಿಯ ನಡೆ ಬೇಕು ಅಂತೇಳಿ ಪೋಸ್ಟರ್ ಮಾಡಿದ್ದಾರೆ. ಬಿಜೆಪಿ ನಾಯಕರನ್ನ ಗೇಲಿ ಮಾಡಿರೋದು ಕಾಂಗ್ರೆಸ್. ಈಗಾಗಲೇ ಪೋಸ್ಟರ್ ಅಭಿಯಾನ ಶುರುವಾಗ್ಬಿಟ್ಟಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತ ಪೋಸ್ಟರ್ ಅಭಿಯಾನ ಇದು. ಭಾರತಕ್ಕೆ ಮಾತಿನ ಮೋದಿ ಸಾಕು, ಆದ್ರೆ ಭಾರತಕ್ಕೆ ಬೇಕಾಗಿರೋದು ಇಂದಿರಾ ಗಾಂಧಿಯ ನಡೆ ಅಂತೇಳಿ ಪೋಸ್ಟರ್ ಹಾಕಿರೋದು. ಇಂದಿರಾ ಗಾಂಧಿಯ ನಡೆ ಬೇಕು ಅಂತ ಆ ಪೋಸ್ಟರ್ಗಳನ್ನ ನೀವು ಗಮನಿಸಬಹುದು. ಸಿಎಂ ಹೌಸ್ ಹಾಗೂ ಮೌರ್ಯ ಸರ್ಕಲ್ ಬಳಿ ಕಾಂಗ್ರೆಸ್ ಭವನ ಏನಿದೆ ಅಲ್ಲೆಲ್ಲ ಕೂಡ ಆನಂದರಾವ್ ಸರ್ಕಲ್ ಇರ್ಬೋದು, ಕೆನರಾ ಬ್ಯಾಂಕ್ನ ವಾಲ್ ಇರ್ಬೋದು, ಮತ್ತೆ ಈ ಟೌನ್ ಹಾಲ್, ಶೇಷಾದ್ರಿಪುರಂ ಸೇರಿದಂತೆ ವಿವಿಧೆಡೆ ಈ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ. ಯೂತ್ ಕಾಂಗ್ರೆಸ್ನಿಂದ ಈ ಪೋಸ್ಟರ್ ಅಭಿಯಾನ ನಡೀತಾ ಇರೋದು ಮತ್ತೆ ಆಗಿನ ಪ್ರಧಾನಿ 1971ರಲ್ಲಿ ಏನು ಈ ಬಾಂಗ್ಲಾ ವಿಮೋಚನಾ ಯುದ್ಧ ನಡೀತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಸ್ಮರಿಸ್ತಾ ಇದ್ದಾರೆ. ಇತ್ತೀಚೆಗೆ ದೆಹಲಿಯ ಎಐಸಿಸಿ ಕಚೇರಿಯ ಹೊರಗಡೆ ಕೂಡ ಇಂಥದ್ದೇ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ವು. ಈಗ ಸದ್ಯ ರಾಜ್ಯದಲ್ಲೂ ಕೂಡ ಭಾರತಕ್ಕೆ ಮಾತಿನ ಮೋದಿ ಸಾಕು, ಬಟ್ ನಮಗೆ ಇಂದಿರಾ ಗಾಂಧಿಯವರ ನಡೆ ಬೇಕು ಅಂದರೆ ಯಾವ ರೀತಿಯಾಗಿ ಅವರು ದಿಟ್ಟತನವನ್ನ ತೋರಿಸಿದ್ರು, ಯಾವ ರೀತಿ ದಿಟ್ಟತನದ ಹೆಜ್ಜೆಯನ್ನ ಇಟ್ಟು ಆಗ ಯುದ್ಧವನ್ನ ಮಾಡೋದ್ರ ಮೂಲಕ 93,000 ಸೈನಿಕರು ಬಂದು ಶರಣಾಗತಿ ಆಗೋ ರೀತಿಯಾಗಿ ಮಾಡಿದ್ರು. ಅಂತ ದಿಟ್ಟತನದ ನಿರ್ಧಾರ ತೆಗೆದುಕೊಳ್ಳುವಂಥ ನಡೆಯನ್ನ ತೆಗೆದುಕೊಳ್ಳುವಂಥ ವ್ಯಕ್ತಿ ಪ್ರಧಾನಿ ನಮಗೆ ಬೇಕು ಅಂತೇಳಿ ಈ ಪೋಸ್ಟರನ್ನ ಮಾಡಿರೋದನ್ನ ನೀವು ಗಮನಿಸ್ಬೋದು. ಆ ಪೋಸ್ಟರ್ಗಳು ಶೇಷಾದ್ರಿಪುರಂ ಇರ್ಬೋದು, ಟೌನ್ ಹಾಲ್ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ರಾರಾಜಿಸ್ತಾ ಇದ್ದಾವೆ. ಯೂತ್ ಕಾಂಗ್ರೆಸ್ನ ಕಡೆಯಿಂದ ಈ ಒಂದು ಅಭಿಯಾನ ಮುಂದುವರಿತಾ ಇದೆ. ರಾಜ್ಯದಲ್ಲೇ ಇರುವಂಥ ಬಿಜೆಪಿ ನಾಯಕರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ರೀತಿಯಾಗಿ ಟಾಂಟ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಯಾಕೆಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯ ಪ್ರವೇಶ ಮಾಡಿ ಕದನ ವಿರಾಮ ಘೋಷಣೆಯನ್ನ ಭಾರತ ಟ್ವೀಟ್ ಮಾಡೋದಕ್ಕೂ ಮುಂಚೆ, ಭಾರತ ಘೋಷಣೆ ಮಾಡೋದಕ್ಕೂ